ಇವತ್ತು ನನ್ನ ಫ್ರೆಂಡ್ ಮ್ಯಾರೇಜ್ ಇತ್ತು. ಸೊ ಅವಳು ಗಿಫ್ಟ್ ಮಾಡಿ ಸ್ಯಾರಿಯಲ್ಲಿ ಇವತ್ತು ನಾನು ಹೊರಟಿದ್ದು ತುಮಕೂರು ಕಡೆಗೆ. ಸೊ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ. ತುಂಬ ಖುಷಿ ಆಯಿತು. ನೋಡೋಣ ಹೋಗೋಣ, ಎಕ್ಸೈಟ್ಮೆಂಟ್ ತುಂಬಾ ಜಾಸ್ತಿನೇ ಇದೆ. ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಮನೂ ದೇವ್ರಿಗೆ ಪೂಜೆ ಮಾಡಿಬಿಟ್ರು. ಸೊ ಹೊರಟ್ಬಿಟ್ವಿ. ಸೊ ಯಾಕೆ ಕೇಳ್ತೀರಾ, ಬ್ಯಾಂಗ್ಳೂರು ಟ್ರಾಫಿಕ್ ಅಂತೂ ಯಾವಾಗ ನೋಡಿದ್ರು ಇಷ್ಟೊಂದು ಟ್ರಾಫಿಕ್, ಜನ ಇದ್ದೇ ಇರ್ತಾರೆ. ಯಾವ ಟೈಮಿಂಗ್ಸಲ್ಲಿ ಹೋಗಿ ನೀವು ಯಾವಾಗಲೂ ಇದ್ದಿರ್ತಾರೆ. ಸೊ ಫೈನಲಿ ಲೊಕೇಶನ್ಗೆ ರೀಚ್ ಹೋದ್ರಿ. ಬಟ್ ಮುಹೂರ್ತ ಮುಗ್ದೋಗ್ಬಿಟ್ಟಿತ್ತು. ಸೊ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿ ತರಲೆ ಗ್ಯಾಂಗ್. ಹಾಯ್ ಮೇಡ. ಮೆಸೇಜ್ ಸಬ್ಸ್ಕ್ರೈಬ್ ಅಂಡ್ ಟಂಗ್ ಬೆಲ್ ಹೊಡಿರಿ, ಗಂಟೆ ಹೊಡಿರಿ. ಸೊ ಬನ್ನಿ ಹೊಸ ಜೋಡಿಗೆ ಶುಭ ಹಾರೈಸೋಣ. ಸೊ ಇವ್ರು ನನ್ನ ಫ್ರೆಂಡ್ಸು. ಸೊ ಫೋಟೋಶೂಟ್ ಅಂತೂ ತುಂಬಾ ಜೋರಾಗಿ ಮಾಡಿಸ್ತಾಯಿದ್ರು ಫೋಟೋಗ್ರಾಫರು. ಸೊ ಸಖತ್ ಕ್ಯೂಟ್ ಆಗಿತ್ತು ನೋಡೋದಕ್ಕೆ. ಸೊ ಫೋಟೋಶೂಟ್ ಮುಗಿಸ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟು ದೇವಸ್ಥಾನದಲ್ಲಿ ಮದುವೆ ಆಗಿದ್ರಿಂದ ರಿಸೆಪ್ಷನ್ನ ಕನ್ವೆನ್ಷನ್ ಹಾಲಲ್ಲಿ ಇಟ್ಕೊಂಡಿದ್ರು. ಹಾಲ್ ಕಡೆಗೆ ಹೊರಟ್ವಿ. ಸೊ ಬ್ಯೂಟಿಫುಲ್ ಹಾಲ್ ಆಗಿತ್ತು. ಡೆಕೋರೇಷನ್ ಕೂಡ ತುಂಬ ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಮಾಡಿದರು. ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಆಲ್ರೆಡಿ ತಡ ಆಗಿತ್ತು. ನನ್ನ ಫ್ರೆಂಡ್ ಮಾತ್ರ ಇನ್ನೂ ರೆಡಿನೇ ಆಗಿರಲಿಲ್ಲ. ಸೊ ಅವಳ ರೂಮಿಗೆ ಹೋಗ್ಬಿಟ್ಟು ಅವಳನ್ನ ಮಾತಾಡಿಸ್ಕೊಂಡು ಏನು ಮಾಡ್ತಾಳೆ ನೋಡಿಕೊಂಡು ಸೊ ಫೈನಲಿ ರೆಡಿ ಆಗ್ತಿದ್ರು. ಇದೆಲ್ಲ ನಮ್ಮ ಟೀಮು. ಸೊ ಎಲ್ಲರೂ ಬಂದಿರೋ ಸಖತ್ತು ಖುಷಿ ಆಯಿತು. ಸೊ ಲಾಸ್ಟಿಗೆ ಊಟ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಸೊ ಮನೆಗೆ ಬಂದ್ವಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.